ಎಸ್ ವೆಲ್ಕಮ್ ಬ್ಯಾಕ್ ಟು ಮಂಜುಳಾ ಸಂಜೆ ಯೂಟ್ಯೂಬ್ ಚಾನಲ್. ಇದು ಇವತ್ತಿನ ಸಿಂಪಲ್ ರಂಗೋಲಿ. ಇದು ಚಿಕ್ಕಿ ಇಟ್ಟು ಬಿಟ್ಟಿರುವಂತಹ ರಂಗೋಲಿ. ಈ ಒಂದು ಚಿಕ್ಕಿಲಿ ಎಷ್ಟು ರಂಗೋಲಿ ಬೇಕಾದ್ರೂ ಆರಾಮಾಗಿ ಬಿಡ್ಬೋದು. ಇದು ಸಿಂಪಲ್ಲಾಗಿ ಬಿಟ್ಟಿರೋ ರಂಗೋಲಿ. ಇನ್ನು ರಂಗೋಲಿ ಬಿಟ್ಟು ಎಲ್ಲ ಕೆಲಸಗಳನ್ನ ಮುಗಿಸಿ ತಿಂಡಿಗೆ ಅಂತ ಹೇಳಿ ಬಂದೆ. ತಿಂಡಿ ಬಂದು ಟೊಮ್ಯಾಟೊ ಬಾತು, ಅದ್ರ ಜೊತೆಗೆ ಮೊಸರು ಚಟ್ನಿಗೆ ನಾನು ಈ ಸಲ ಸೌತೆಕಾಯಿ ಕೂಡ ಸಣ್ಣದಾಗಿ ಹೆಚ್ಚಾಕಿದ್ದೀನಿ. ಮೊಸರು ಚಟ್ನಿಗೆ ಸೌತೆಕಾಯಿ ಹೆಚ್ಚಾಕಿದ್ರೆ ಚೆನ್ನಾಗಿರುತ್ತೆ, ಆರಾಮಾಗಿ ತಿನ್ನೋದಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಹಾಕಿದ್ದೀನಿ. ಇನ್ನು ಟೊಮೆಟೊ ಬಾತು, ಬಿಸಿ ಟೊಮೆಟೊ ಬಾತು ಸಿಂಪಲ್ಲಾಗಿ ಮಾಡಿರೋದು. ಟೊಮೆಟೊ ಬಾತ್ಗೆ ಯಾವಾಗಲೂ ಮೊಸರು ಚಟ್ನಿ ಇದ್ದರೆ ಒಳ್ಳೆ ಕಾಂಬಿನೇಷನ್ನು. ಇನ್ನು ತಿಂಡಿ ಮುಗಿಸಿ ನನ್ನ ಮಗಳು ಅವಳನ್ನ ಡ್ರಾಪ್ ಮಾಡೋಣ ಅಂಥೇಳಿ ಹೊರಟೆ. ಇನ್ನು ಅವಳನ್ನ ನಾನು ಕಾಲೇಜಿಗೆ ಡ್ರಾಪ್ ಮಾಡಿ ನಾನು ಪೂರ್ತಿ ರೆಡಿಯಾಗಿ ಇನ್ನು ಆಫೀಸಿಗೆ ಹೊರಡೋಣ ಅಂಥೇಳಿ ಪೂರ್ತಿ ರೆಡಿಯಾಗಿ ಹೊರಟೆ. ಇವತ್ತು ಆಫೀಸಲ್ಲಿ ಸುಮಾರು ವರ್ಕ್ಗಳಿದೆ. ಆಫೀಸ್ ವರ್ಕ್ ಜೊತೆಗೆ ಹೊರಗಡೆ ಕೂಡ ತುಂಬ ಕೆಲಸಗಳಿದೆ. ಇನ್ನು ಆಫೀಸ್ಗೆ ಅಂತೇಳಿ ಬಂದೆ. ಆಫೀಸಿಗೆ ಬರಬೇಕಾದ್ರೆ ಇವತ್ತು ಸ್ವಲ್ಪ ಮಳೆ ಬರೋಂಗಿದೆ, ಬಟ್ ಮಳೆ ಏನು ಬರ್ತಿರಲಿಲ್ಲ. ಹಾಗಾಗಿ ಆರಾಮಾಗಿ ಆಫೀಸಿಗೆ ಬಂದೆ. ಇನ್ನು ಆಫೀಸಲ್ಲಿ ಇವತ್ತಿನಿಂದ ಎಲ್ಲರಿಗೂ ಒಂದು ಹೊಸ ಟ್ರೈನಿಂಗ್ ಬ್ಯಾಚ್, ಅಂದರೆ ಹೊಸ್ದಾಗಿ ಬರೋರಿಗೆ ಒಂದು ಟ್ರೈನಿಂಗ್ ಬ್ಯಾಚ್ ಏನಿದೆ ಅದು ಇವತ್ತಿಂದ ಸ್ಟಾರ್ಟ್ ಆಗ್ತಾ ಇರೋದು. ಇನ್ನು ಬಂದಿರೋರು ಎಲ್ರಿಗೂ ನಾವು ವೆಲ್ಕಮ್ ಮಾಡಿ ಅವ್ರನ್ನ ಒಳಗಡೆ ಕೂರಿಸಿದ್ವಿ. ಒಂದು 35 ಮೆಂಬರ್ಸ್ವರೆಗೂ ಬಂದಿದ್ದಾರೆ. ತುಂಬ ಖುಷಿಯಾಯಿತು. ಇನ್ನೂ ಅವರು ಎಲ್ಲ ಒಳಗಡೆ ಕೂತ್ಕೊಂಡ್ಮೇಲೆ ನಾನು ಒಂದು ಶಾಪಿಂಗಿಗೆ ಅಂತೇಳಿ ಹೊರಗಡೆ ಬಂದೆ. ಇವತ್ತು A to Z ನಮ್ಮ ಒಂದು ಆಫೀಸಿಂದ ಡೌನೆಲ್ಲ ಇದೆ. ಇಲ್ಲೇ ಪಕ್ಕದಲ್ಲಿ ಸಂಗಮ್ ಥಿಯೇಟ್ರ್ ಬರುತ್ತೆ. ಸಂಗಮ್ ಥಿಯೇಟ್ರ್ ರೋಡಲ್ಲೇ ಒಂದು A to Z ಇದೆ. ಡಾಲ್ಫಿನ್ ಇದೆ. ಆರಾಮಾಗಿ ಅಲ್ಲಿ ನಮ್ಗೆ ಬೇಕಾಗಿರೋಂತಹ ಶಾಪಿಂಗ್ ಮಾಡ್ಬೋದು. ಅಂದರೆ ಗಿಫ್ಟ್ ಐಟಮ್ಸ್ಗಳೇನಿದೆ ಅದು ಮತ್ತು ಕಿಚನ್ಗೆ ಯೂಸ್ ಆಗುವಂಥದ್ದು ತುಂಬಾ ಚೆನ್ನಾಗಿರುವಂತಹ ವಸ್ತುಗಳು ಅಲ್ಲಿ ಚೆನ್ನಾಗಿ ಸಿಗುತ್ತೆ. ಇನ್ನು ಇಲ್ಲಿ ಫೋನ್ ಅಂಗಡಿಗಳು, ಫೋನ್ ರಿಪೇರಿ ಅಂಗಡಿಗಳು, ಹೋಟೆಲ್ಗಳು, ಮೆಡಿಕಲ್ ಸ್ಟೋರು ತುಂಬಾ ಇದೆ. ರೋಡು ತುಂಬ ಬ್ಯುಸಿ ರೋಡು. ಈ ರೋಡು ತುಂಬ ಬ್ಯುಸಿಯಾಗಿರುತ್ತೆ. ಯೂಶಲಿ ನಾವು ಶಾಪಿಂಗ್ಗೆ ಸುಮಾರು ಅಂಗಡಿಗಳಿದೆ. ಕಾಫಿ ಫಸ್ಟ್ ಎಲ್ಲ ಮಕ್ಕಳ ಬಟ್ಟೆಗಳು, ಸ್ವಲ್ಪ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋದೆಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ. ಕಾಫಿ ಫುಲ್. ಡಾಲ್ಫಿನ್ ಅಂತೂ ನಮಗೆ ತುಂಬಾ ಯೂಸ್ಫುಲ್ಲು. ಕೇಕ್ಗಳು ಬೇಕು ಅಂದರೆ ಹೆಚ್ಚು ಇಲ್ಲೇ ಡಾಲ್ಫಿನ್ ಎಲ್ಲ ತರುವಂಥದ್ದು. ಇನ್ನು ಅದ್ರ ಪಕ್ಕದಲ್ಲೇ A to Z. ಇದು A to Z ಮೊದಲಿಗಿಂತನೂ ಇವಾಗ ತುಂಬಾ ಐಟಮ್ಸ್ಗಳನ್ನ ಹಾಕಿದ್ದಾರೆ. ಅದು ಅಲ್ಲದೆ ಇವಾಗ ಸೀಸನ್ನು ಅಂದರೆ ನೋಡಿ, ಕಾಲೇಜು ಸ್ಕೂಲು ಮಕ್ಕಳಿಗೆ ಬೇಕಾಗಿರುವಂತಹ ಬ್ಯಾಗ್ಸ್ಗಳು ಬೇರೆ ಕಡೆ ಹೋಲಿಸ್ಕೊಂಡ್ರೆ ಅಲ್ಲಿ ಸ್ವಲ್ಪ ಇಲ್ಲಿ ಕಡಿಮೆ ರೇಟ್ ಕೂಡ ಇದೆ. ಜೊತೆ ಕ್ವಾಲಿಟಿ ವೈಸ್ ಕೂಡ ತುಂಬ ಚೆನ್ನಾಗಿದೆ. ನೋಡಿ, ಯಾರೋ ಇಲ್ಲಿ ಗಿಫ್ಟ್ಗೆ ತುಂಬಾ ಐಟಮ್ಸ್ಗಳನ್ನ ತೊಗೊಂಡು ಪ್ಯಾಕ್ ಮಾಡ್ತಿದ್ದಾರೆ. ನಾನು ಇಲ್ಲೊಂದು 4-5 ಸಲ ಬಂದಿದ್ದೀನಿ. ಹಾಗಾಗಿ ಯಾವ ಐಟಮ್ಸು ಎಲ್ಲೆಲ್ಲಿ ಇರ್ಬೋದು ಅನ್ನೋದು ಒಂದು ಐಡಿಯಾಸ್ ಇದೆ. ಹಾಗಾಗಿ ಡೈರೆಕ್ಟಾಗಿ ನನಗೆ ಬೇಕಾಗುವಂತಹ ಒಂದು ಪುಟ್ಟು ವಿಗ್ರಹಗಳನ್ನ ನೋಡೋಣ ಅಂತ ಬಂದಿದ್ದು. ಅಲ್ಲಿಗೆ ಡೈರೆಕ್ಟಾಗಿ ಬಂದೆ. ಬೇರೆ ಏನಾದ್ರು ಸಿಗ್ಬೋದಾ ಅಂತೇಳಿ ನೋಡ್ತಾ ಇದೆ. ಇಲ್ಲಿ ಗಿಫ್ಟಿಗೆ ಅಂದರೆ ಪುಟ್ಟದು ಸ್ಟೀಲ್ ಬೇಕಾದಂತಹ ಐಟಮ್ಸ್ಗಳು ಚೆನ್ನಾಗಿದೆ. ಪುಟ್ಟು ತಟ್ಟೆಗಳು, ಪುಟ್ಟದು ಬಾಕ್ಸು, ಪುಟ್ಟದು ಬಟ್ಲು ಎಲ್ಲ ಚೆನ್ನಾಗಿದೆ. ಜೊತೆಗೆ ಇಲ್ಲಿ ಇವಾಗ ಸೀಸನ್ ಬಂದು ಮಕ್ಕಳಿಗೆ ಒಂದು ಬುಕ್ಸು, ಜಾಮಿಟ್ರಿ ಬಾಕ್ಸು, ಪೆನ್ಸಿಲ್ಸು ಅದರದ್ದು ಇರೋದ್ರಿಂದ ಅದಕ್ಕೆ ಅಂತಲೇ ಸ್ಪೆಷಲ್ಲಾಗಿ ಒಂದು ಕೌಂಟ್ರ್ ಮಾಡಿದ್ದಾರೆ. ಅಲ್ಲಿ ಪ್ರತಿಯೊಂದು ಐಟಮ್ಸ್ಗಳು ಚೆನ್ನಾಗಿ ಸಿಗುತ್ತೆ. ಇನ್ನು ನನಗೆ ಬೇಕಾಗಿದ್ದು ಗಣೇಶಂದು ವಿಗ್ರಹ, ಇಲ್ಲಾಂದರೆ ಹ್ಯಾಪಿ ಮ್ಯಾನ್ ವಿಗ್ರಹ, ಪುಟ್ಟದು ನೋಡೋಣ ಅಂಥೇಳಿ ಅಲ್ಲಿಗೆ ಬಂದಿದ್ದು. ನೋಡಿ, ಸಖತ್ತಾಗಿದೆ. ಪುಟ್ಟದು ಚೆನ್ನಾಗಿದೆ, ದೊಡ್ಡದು ಸೂಪರಾಗಿದೆ. ಬುದ್ಧ ಚೆನ್ನಾಗಿದೆ, ತುಂಬ ಐಟಮ್ಸ್ಗಳಿದೆ. ಗಣೇಶ ಅಂತೂ ವೆರೈಟೀಸ್ ಇದೆ. ಕೃಷ್ಣದು ಚೆನ್ನಾಗಿದೆ, ಬುದ್ಧ ಆನೆದು. ಗಣೇಶ ಕಲರ್ಫುಲ್ಲಾಗಿದೆ, ಒಂದೊಂದು ಕಲರು ಚೆನ್ನಾಗಿದೆ. ಇದು ಗೋಲ್ಡಲ್ಲಿದೆ. ನಾನು ವೈಟಲ್ಲಿ ನೋಡಿದ ತಕ್ಷಣ ಇಷ್ಟಪಟ್ಟೆ, ವೈಟದ್ದು ತೊಗೊಳ್ಳೋಣ ಅಂದ್ಕೊಂಡೆ. ಇನ್ನು ಆಮೆ, ಲಿಂಗ ಅದು ತುಂಬ ಚೆನ್ನಾಗಿದೆ. ಇದೊಂದು ಡಿಫ್ರೆಂಟ್ ಗಣೇಶ, ವೈಟ್ ಕಲರು. ಗಣೇಶಂದು ಯಾವುದೇ ಬಂದರೂ ಒಳ್ಳೆಯದೇ. ಯಾಕೆಂದರೆ ಇವತ್ತು ಹುಣ್ಣಿಮೆ ದಿನ ಗಣೇಶಂದು ವಿಗ್ರಹ ಮನೆಗೆ ಬಂದರೆ ಇನ್ನೂ ಖುಷಿನೇ. ಬಾಕ್ಸ್ಗಳು, ಇದೆಲ್ಲ ಜ್ಯುವೆಲ್ಲರಿ ಇರುವಂತಹ ಬಾಕ್ಸ್ಗಳು. ಇದು ಚೆನ್ನಾಗಿದೆ. ಇಲ್ಲಿ ಬಂದರೆ ಒಂದು ತೊಗೋಬೇಕು ಅಂತ ಅನ್ಸೋದಿಲ್ಲ, ಬಟ್ ನೋಡಿದೆಲ್ಲ ಬೇಕು ಅಂತ ಅನಿಸುತ್ತೆ. ಅಷ್ಟು ಚೆನ್ನಾಗಿರುತ್ತೆ, ಕ್ವಾಲಿಟಿ ವೈಸ್ ಚೆನ್ನಾಗಿರುತ್ತೆ. ಜೊತೆಗೆ ಪ್ರೈಸಸ್ ಕೂಡ ತುಂಬ ಏನು ಜಾಸ್ತಿ ಇರೋದಿಲ್ಲ.
ಗಣೇಶ ವಿಗ್ರಹಗಳಿಗಂತೂ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದೆ. ನೋಡಿ, ಪ್ಲೈನದು ವೈಟ್ ಗಣೇಶ, ಗೋಲ್ಡನ್ ಇದೆ, ಸಿಲ್ವರ್ ಕಲರ್ ಇದೆ. ನೋಡಿ ಎಷ್ಟು ಚೆನ್ನಾಗಿದೆ. ಪೂರ್ತಿ ಗಣೇಶಗಳಿದೆ. ನಾಯಿ ಮರಿದಂತೂ ಚೆನ್ನಾಗಿದೆ. ಇದೆಲ್ಲ ಯಾರು ಬಿಸ್ನೆಸ್ ಮಾಡ್ತಾರೆ, ಬಿಸ್ನೆಸ್ ಮಾಡೋರು ಅಂತಹ ಅಂಗಡಿಗಳಲ್ಲಿ ಇಟ್ಟರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಇನ್ನು ಅದನ್ನು ಬಿಟ್ಟರೆ ಪುಟ್ಟು ಸ್ಟೀಲ್ ಬಾಕ್ಸ್ಗಳು, ಪ್ಲಾಸ್ಟಿಕ್ ಬಾಕ್ಸ್ಗಳು ಕೂಡ ಇದೆ. ಇದು ಸೂಪರಾಗಿದೆ. ಆಮೆ ಅಂತೂ ಸಖತ್ತಾಗಿದೆ. ಸೊ ಪುಟ್ಟು ಐಟಮ್ಸ್ಗಳೇ ತುಂಬಾ ಇದೆ. ಶಿವಂದು ವಿಗ್ರಹ ನೋಡಿ, ಇದು ಹ್ಯಾಪಿ ಮ್ಯಾನು. ಗಣೇಶಂದ್ರಲ್ಲೇ ವೆರೈಟೀಸ್ ಇದೆ. ಲಿಂಗ ತುಂಬ ಚೆನ್ನಾಗಿದೆ. ಕೃಷ್ಣಂದು ತುಂಬಾ ಚೆನ್ನಾಗಿದೆ. ಸೊ ಗಿಫ್ಟ್ ಐಟಮ್ಸ್ಗಳಂತೂ ಇಲ್ಲಿ ತುಂಬಾ ಚೆನ್ನಾಗಿ ಸಿಗುತ್ತೆ. ದೊಡ್ಡ ಐಟಮ್ಸ್ ಬೇಕು ಅಂದರೂ ಕೂಡ ಮೇಲ್ಗಡೆ ನೆಕ್ಸ್ಟ್ ಫ್ಲೋರಲ್ಲಿದೆ. ಬಟ್ ನಮಗೆ ಬೇಕಾಗಿದ್ದು ಪುಟ್ಟು, ಹಾಗಾಗಿ ನಾನು ಮೇಲೇನು ಬೇಡ ಅಂತೇಳಿ ಹೋಗಲಿಲ್ಲ. ಸೊ ಇಲ್ಲೇ ಸಿಗುತ್ತೆ, ಇಲ್ಲೇ ನೋಡೋಣ ಅಂತೇಳಿ ಇಲ್ಲೇ ನೋಡ್ತಾ ಇದೆ. ಇನ್ನು ಮಕ್ಕಳಿಗೆ ಬೇಕಾಗಿರುವಂತಹ ಪುಟ್ಟು ಕಪ್ಗಳು ಕೂಡ ಇದೆ. ಇದೆಲ್ಲ ಡಿಯಂಡ್ರಫ್ಗಳು, ಪರ್ಫ್ಯೂಮ್ಸ್ಗಳು. ಇದನ್ನು ಕೂಡ ಎಷ್ಟೊಂದು ಜನ ಗಿಫ್ಟಾಗಿ ಕೊಟ್ಟಿರೋರು ಇದ್ದಾರೆ. ಫ್ರೆಂಡ್ಸ್ಗಳಿಗೆ ಏನು ಕೊಟ್ಟರು ನಡೆಯುತ್ತೆ. ಸೊ ಇದೆಲ್ಲ ಸುಮಾರು ಸಲ ಫ್ರೆಂಡ್ಸ್ಗೂ ಕೂಡ ಕೊಟ್ಟಿದ್ದೀವಿ. ಸೊ ವೆರೈಟೀಸ್ ಇದೆ, ಎಲ್ಲ ಚೆನ್ನಾಗಿದೆ. ಸೊ ನನಗೆ ಬೇಕಾಗಿದ್ದು ಗಣೇಶ. ಸೊ ಗಣೇಶನ ಜೊತೆಗೆ ಕುಬೇರ ವಿಗ್ರಹಗಳೇನಿದೆ ಹ್ಯಾಪಿ ಮ್ಯಾನ್, ಅದು ಪುಟ್ಟು ಚೆನ್ನಾಗಿದೆ ಅನ್ನಿಸ್ತು. ಸೊ ಹಾಗಾಗಿ ಅದನ್ನೇ ಸೆಲೆಕ್ಟ್ ಮಾಡಿ ಸೊ ಅವ್ರಿಗೆ ಗಿಫ್ಟ್ ಪ್ಯಾಕ್ ಮಾಡಿ ಅಂತ ಹೇಳಿಬಿಟ್ಟು ಸೊ ನಾನು ಇನ್ನೇನೇನಿದೆ ಅಂತ ನೋಡೋಣ ಅಂತೇಳಿ ಒಂದು ರೌಂಡ್ ಬಂದೆ. ಮಕ್ಕಳಿಗೆ ಆಟ ಸಾಮಾನುಗಳು. ಸೊ ಮಕ್ಕಳನ್ನ ಇಲ್ಲಿ ಕರ್ಕೊಂಡು ಬಂದ್ರಂತೂ ಒಳ್ಳೆ ಶಾಪಿಂಗ್ ಮಾಡ್ತಾರೆ. ಅವ್ರಿಗೆ ಏನೆಲ್ಲ ಬೇಕೋ ಅದು ಕೈಗೆ ಕೂಡ ಸಿಗುತ್ತೆ. ಸೊ ಆರಾಮಾಗಿ ಅವರೆಲ್ಲ ಪ್ರತಿಯೊಂದನ್ನು ಕೂಡ ತೊಗೋಬೋದು. ಪುಟ್ಟು ಬ್ಯಾಗ್ಗಳಿದೆ. ಪುಟ್ಟದು ಅವ್ರಿಗೆ ಬೇಕಾಗಿರುವಂಥ ಆಟ ಸಾಮಾನುಗಳು ಚೆನ್ನಾಗಿದೆ. ಮತ್ತು ಅವರು ಯೂಸ್ ಆಗುವಂಥದ್ದು ಬುಕ್ಸ್ಗಳಿರ್ಬೋದು, ಪೆನ್ಸಿಲ್ಸ್ಗಳು. ಸೊ ಅದಕ್ಕೆ ಬಾಕ್ಸ್ಗಳು ಏನೇನಿದೆ, ಪೌಚ್ಗಳು. ಸೊ ಪ್ರತಿಯೊಂದು ಇದೆ. ನೋಡಿ, ಯಾರೋ ಇಲ್ಲಿ ಗಿಫ್ಟ್ಗಳು ಪ್ಯಾಕ್ ಮಾಡಿಸಿದ್ದಾರೆ. ಸುಮಾರು ಒಂದೇ ಥರ ಒಂದು 15-20 ಐಟಮ್ಸ್ವರೆಗೂ ಇದೆ. ಸೊ ನಾನು ಗಿಫ್ಟ್ ಮಾಡೋದಕ್ಕೆ ಯಾವುದು ಕಲರ್ ಬೆಸ್ಟು ಅಂತೇಳಿ ಅವ್ರಿಗೆ ಹೇಳೋಣ ಅಂತೇಳಿ ಬಂದೆ. ಇದು ನೋಡಿ, ನಾನು ತೊಗೊಂಡಿರೋದು ಪೂರ್ತಿ ಕುಬೇರದ ವಿಗ್ರಹಗಳದ್ದು. ಚೆನ್ನಾಗಿದೆ. ಫಿನಿಶಿಂಗ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ನೋಡಿದ ತಕ್ಷಣ ಖುಷಿ ಆಯಿತು ನನಗೆ, ಹಾಗಾಗಿ ಅದನ್ನು ತೊಗೊಂಡೆ. ಸೊ ಅದನ್ನು ಬಿಟ್ಟು ಕೂಡ ತುಂಬಾ ಬೇರೆ ಗಿಫ್ಟ್ ಐಟಮ್ಸ್ಗಳು ಕೂಡ ಸಿಗುತ್ತೆ. ನೋಡಿ, ಈ ಥರ ಜ್ಯುವೆಲ್ಲರಿ ಐಟಮ್ಸ್ಗಳು ಕೂಡ ಇದೆ. ಬೈ ಮಾಡ್ಬೋದು. ತುಂಬ ಏನು ಕಾಸ್ಟ್ಲಿ ಏನು ಪ್ರೈಸ್ ಇಲ್ಲ, ಕಡಿಮೆ ಪ್ರೈಸಲ್ಲೇ ಇದೆ. ಕಂಫರ್ಟಬಲ್ ಆಗಿದೆ, ಆರಾಮಾಗಿ ತೊಗೋಬೋದು. ತುಂಬ ಜನ ಪರ್ಚೇಸ್ ಮಾಡಿದ್ದಾರೆ. ಇನ್ನು ಅದನ್ನು ಬಿಟ್ಟರು ನೋಡಿ, ಪುಟ್ಟದು ಬಕೆಟ್ಗಳು ಸಕ್ಕತ್ತಾಗಿದೆ. ನೋಡಿ ಎಷ್ಟು ಪುಟ್ಟದಿಂದ ಸುಮಾರಿದೆ. ಇಲ್ಲಿರೋದೆಲ್ಲ ಅದೇ ಅನಿಸುತ್ತೆ. ಕೆಲವ್ರಿಗೆ ಈ ಥರ ಪುಟ್ಟು ತುಂಬ ಇಷ್ಟ ಆಗುತ್ತೆ. ಇನ್ನು ಅದನ್ನು ಬಂದರೆ ಒಂದು ಸೈಡು ಇದೆಲ್ಲ ಪೂರ್ತಿ ಕಿಚನ್ಗೆ ಯೂಸ್ ಆಗುವಂತಹ ಐಟಮ್ಸ್ಗಳು. ಬಟ್ ಇಲ್ಲಿ ಕೂಡ ಕೆಲವೊಂದು ಗಿಫ್ಟ್ ಐಟಮ್ಸ್ಗಳೆಲ್ಲ ಇದೆ. ಬ್ಯಾಗ್ಗಳಿದೆ. ನನಗಂತೂ ಇದು ಬ್ಯಾಗ್ ತುಂಬ ಇಷ್ಟ ಆಯಿತು. ನೋಡಿ ಚೆನ್ನಾಗಿದೆ. ಸೊ ಮದುವೆಗೆ ಸ್ಯಾರಿ ವೇರ್ ಮಾಡಿದಾಗ ಈ ಥರ ಪರ್ಸ್ಗಳು ತುಂಬ ಯೂಸ್ ಆಗುತ್ತೆ. ಇನ್ನು ವಾಟರ್ ಬಾಟಲ್ಸ್ಗಳು, ಫ್ಲಾಸ್ಕ್ಗಳು, ಏರ್ ಡ್ರೈಯರು ಎಲ್ಲ ಇದೆ. ಪರ್ಸ್ ಅಂತೂ ಸೂಪರಾಗಿದೆ. ಕಲರ್ ಚೆನ್ನಾಗಿದೆ. ನಂಗೆ ಕಲರ್ ಇಷ್ಟ ಆಯಿತು. ಆ ಪರ್ಸು ಸೂಪರಾಗಿದೆ. ಇದೆಲ್ಲ ಸ್ಯಾರಿ ವೇರ್ ಮಾಡಿದಾಗ ಸೊ ಈಗಿನ ಕಾಲೇಜ್ ಹುಡುಗಿರಿಗಂತೂ ಕರೆಕ್ಟಾಗಿ ಚೆನ್ನಾಗಿದೆ. ಇನ್ನು ಬ್ಯಾಂಗಲ್ಸು ತುಂಬ ಚೆನ್ನಾಗಿದೆ. ಅದನ್ನು ಬಿಟ್ಟು ಇನ್ನು ಪಕ್ಕದಲ್ಲಿ ಪೂರ್ತಿ ಇದೆಲ್ಲ ಕಿಚನ್ ಐಟಮ್ಸು. ಇದೆಲ್ಲ ಒಳ್ಳೊಳ್ಳೆ ಕಂಪ್ನಿದು, ಅದೇ ಪ್ರೆಸ್ಟೀಜು. ತುಂಬ ಪುಟ್ಟದಿಂದ ಕುಕ್ಕರಿಂದ ದೊಡ್ಡದವರೆಗೂ ಇದೆ. ನೋಡಿ, ತುಂಬ ಜನ ಇಲ್ಲಿ ತೊಗೊಂಡೋಗಿದ್ದಾರೆ. ನಾನು ಕೂಡ ನನ್ನೊಂದು ಇಬ್ಬರು ಫ್ರೆಂಡ್ಸ್ಗೆ ಎಕ್ಸ್ಚೇಂಜ್ ಆಫರ್ ಇದ್ದಾಗ ಸೊ ಕುಕ್ಕರ್, ಹಳೆ ಕುಕ್ಕರೆಲ್ಲ ಕೊಟ್ಬಿಟ್ಟು ಸೊ ಹೊಸ ಕುಕ್ಕರ್ನ ಕೊಡಿಸಿದ್ದುಂಟು. ನೋಡಿ ತುಂಬ ಚೆನ್ನಾಗಿದೆ. ಬೇರೆ ಬೇರೆ ಕಂಪ್ನಿಯೆಲ್ಲ ಇದೆ. ಎಷ್ಟು ಭಾರ ಇದೆ ಇದು. ಕಾಫಿ ಟೀ ಮಾಡೋದಕ್ಕಂತೂ ಸಖತ್ತಾಗಿದೆ. ಗ್ಯಾಸ್ ಸ್ಟವ್ಸ್ಗಳು, ವೆರೈಟೀಸ್ ಗ್ಯಾಸ್ ಸ್ಟವ್ಸ್ ಇದೆ. 4 ಬರ್ನರು, 3ದು. ಇದೆಲ್ಲ ತವಾಯ್. ಒಂದಕ್ಕಿಂತ ಒಂದು ಚೆನ್ನಾಗಿದೆ. ದೊಡ್ಡದೂ ಇದೆ, ಪುಟ್ಟದೂ ಇದೆ. ಭಾರ ಇದೆಯಪ್ಪ, ಎತ್ತೋದಕ್ಕೆ ಸಖತ್ತಾಗಿದೆ. ಕ್ವಾಲಿಟಿ ವೈಸ್ ಅಂತೂ ಸೂಪರಾಗಿದೆ, ಹೇಳೋದೇ ಬೇಡ. ಸಖತ್ತಾಗಿದೆ. ಲೆಡ್ ಪ್ರೆಸ್ಟೀಜ್ ಅಂತೂ ಹೇಳೋದೇ ಬೇಡ. ಅದಂತೂ ಮುಟ್ಟಿದ್ರೆ ಫುಲ್ ಕಾಸ್ಟ್ಲಿನೇ. ಯಾಕೆಂದರೆ ಅದು ಪೂರ್ತಿ ಚೆನ್ನಾಗಿರುತ್ತೆ ಕ್ವಾಲಿಟಿ ವೈಸಾಗಿ. ಕಾಸ್ಟ್ಲಿ ಕೂಡ ಹೌದು. ಬಟ್ ಅದೇ ರೀತಿ ಬಾಳಿಕೆ ಕೂಡ ಚೆನ್ನಾಗಿ ಬರುತ್ತೆ.
ಇನ್ನಿದೆಲ್ಲ ಕರೆಂಟ್ ಸ್ಟವ್ಗಳು ನೋಡಿ ಎಷ್ಟು ಚೆನ್ನಾಗಿದೆ. ಇದು ಕೂಡ 2 ಬರ್ನರ್ ಇದೆ, ಇದರಲ್ಲಿ ಸಿಂಗಲ್ ಇದೆ. ಈಗ ತುಂಬ ಜನ ಇದನ್ನು ಕೂಡ ಯಾವುದಕ್ಕೂ ಇರಲಿ ಅಂತೇಳಿ ಯೂಸ್ ಮಾಡ್ತಾರೆ. ಯಾಕೆಂದರೆ ಮನೆಯಲ್ಲಿ ಎಮರ್ಜೆನ್ಸಿ ಏನಾದ್ರು ಗ್ಯಾಸ್ ಖಾಲಿ ಆಯಿತು ಅಂದರೆ ಸೊ ಇದನ್ನು ಯೂಸ್ ಮಾಡ್ಕೋಬೋದು ಅಂಥೇಳಿ. ನೋಡಿ ಇಲ್ಲೆಲ್ಲ ತವಾಗಳಿದೆ, ದೋಸೆ ತವ. ಇವಾಗೆಲ್ಲ ಇಷ್ಟಪಡೋದು ಇದೇ ತವಾಗಳು. ಬಟ್ ನನಗೆ ಈ ತವಾಯಿಗಿಂತ ಮಾಮೂಲಿ ಹಳೆಯದು ಕಬ್ಬಿಣದ ತವ ಏನಿತ್ತು ಸೊ ಅದರಲ್ಲೇ ದೋಸೆ ಇಷ್ಟ ಆಗೋದು. ಸಖತ್ತಾಗಿದೆ. ಇನ್ನು ಎಗೇನ್ ಅಲ್ಲಿ ನನ್ನ ಒಂದು ಸಿಂಪಲ್ ಶಾಪಿಂಗ್ ಮುಗಿಸ್ಕೊಂಡು ಆಫೀಸಿಗೆ ಬಂದೆ. ಆಫೀಸಿಗೆ ಬಂದಮೇಲೆ ಟೀ ಕಾಫಿ ಎಲ್ಲ ಇಲ್ಲೇ ಆಯಿತು. ಇನ್ನು ಮಧ್ಯಾಹ್ನ ಊಟಕ್ಕೆ ಅಂತೇಳಿ ಸೊ ಎಲ್ಲರಿಗೂ ಮೆಸ್ಸಿಂದ ಇಲ್ಲೇ ಆರಾಮಾಗಿ ಊಟ ತರಿಸಿದ್ರು. ಸೊ ಆರಾಮಾಗಿ ಇಲ್ಲೇ ಊಟ ಮುಗಿಸ್ಕೊಂಡು ಸೊ ನಾನು ಕೂಡ ಅಲ್ಲಿಂದ ಹೊರಡೋಣ ಅಂತೇಳಿ ಹೊರಟೆ. ಇನ್ನು ಅಲ್ಲಿಂದ ಮುಗಿಸ್ಕೊಂಡು ಮಾರ್ಕೆಟಿಗೆ ಬಂದೆ. ನಾನಂತೂ ವಾರಕ್ಕೆ 2ರಿಂದ 3 ಸಲ ಮಾರ್ಕೆಟ್ ರೌಂಡು ಹೋಗ್ತೀನಿ. ಏನಾದರೂ ಬೇಕಾಗೇ ಇರುತ್ತೆ. ತರಕಾರಿ ಇರ್ಬೋದು, ಹೂಗಳಂತೂ ಬೇಕೇ ಬೇಕು. ಸೊ ಒಂದೊಂದು ಸಲ ಹೂ ರೇಟ್ ತುಂಬ ಜಾಸ್ತಿ ಇರುತ್ತೆ. ಸೊ ಆ ಟೈಮಲ್ಲಿ ನಾನು ತೊಗೊಳೋದಿಲ್ಲ, ಕಡಿಮೆ ಇದ್ದಾಗ ತೊಗೊಳ್ಳೋಣ ಅಂತೇಳಿ ಮತ್ತೆ 2 ಡೇಸ್ ಬಿಟ್ಟು ಬರ್ತೀನಿ. ಸೊ ಹಾಗಾಗಿ ವಾರಕ್ಕೆ 2ರಿಂದ 3 ದಿನ ಮಾರ್ಕೆಟ್ ರೋಡ್ ಅಂತೂ ಹೋಗ್ತಾನೆ ಇರ್ತೀನಿ. ಒಂದೊಂದು ಕಡೆ ಒಂದೊಂದಿದೆ. ಇದು ಯೂಶ್ವಲಿ ನಾನು ಬರೋದು ಇದೇ ರೂಟು. ಏಕೆಂದರೆ ನನಗೆ ಹೂ ಬೇಕು ಅಂದಾಗ ಡೈರೆಕ್ಟು ಈ ರೂಟಲ್ಲಿ ಬಂದರೆ ಡೈರೆಕ್ಟಾಗಿ ನನಗೆ ಹೂಗಳು ಸಿಗುತ್ತೆ ಅಂಥೇಳಿ. ಹೂ ಮಾರ್ಕೆಟಿಗೆ ಬಂದರೆ ತುಂಬ ಖುಷಿಯಾಗುತ್ತೆ. ವೆರೈಟಿ ಆಫ್ ಹೂಗಳನ್ನ ನೋಡ್ಬೋದು. ರೈಟ್ ಜಾಸ್ತಿ ಇದ್ರಂತೂ ಬೇಜಾರಾಗುತ್ತೆ, ರೈಟ್ ಕಮ್ಮಿ ಇದ್ದರೆ ಖುಷಿಯಾಗುತ್ತೆ. ನೋಡಿ ಮಲ್ಲಿಗೆ ಹೂ ಅಂತೂ ತುಂಬ ಚೆನ್ನಾಗಿ ಬಂದಿದೆ, ದಪ್ಪಕ್ಕೆ ಚೆನ್ನಾಗಿದೆ. ಬಟ್ ಅದು ಹೋಗೋದ ತಕ್ಷಣ ಪೂರ್ತಿ ಕಟ್ಟಿ ಇಟ್ಬಿಡ್ಬೇಕು. ಅದೇನಾದ್ರು ಮೊಗ್ಗೆಲ್ಲ ಹರಳಿಬಿಟ್ರೆ ಚೆನ್ನಾಗಿರಲ್ಲ. ಮೊಗ್ಗಲ್ಲಿ ಕಟ್ಟಿದ್ರೇ ತುಂಬ ಚೆನ್ನಾಗಿರುತ್ತೆ. ಈಗಂತೂ ಜಾಸ್ತಿ ಹಾರಗಳನ್ನ ಮಾಡ್ತಾರೆ. ಹೂ ಹಾರಗಳು ಎಲ್ಲ ರೀತಿಯ ಹೂಗಳಲ್ಲೂ ಕೂಡ ಹಾರಗಳನ್ನ ಮಾಡೋದನ್ನ ಜಾಸ್ತಿ ಮಾಡಿದ್ದಾರೆ. ತುಂಬ ಜನ ಈಗ ಹಾರಗಳನ್ನ ತೊಗೊಂಡು ಹೋಗ್ತಾ ಇದ್ದಾರೆ. ದೇವರ ಅಲಂಕಾರಕ್ಕೆ ಇರ್ಬೋದು, ಅವರ ಒಂದು ವೆಹಿಕಲ್ ಪೂಜೆಗಳಿಗಿರ್ಬೋದು, ಮನೆಯಲ್ಲೂ ಕೂಡ ದೊಡ್ಡ ದೊಡ್ಡದು ದೇವ್ರ ಫೋಟೋಗಳಿದ್ರೆ ಇವಾಗ ಡೈರೆಕ್ಟು ಹಾರಗಳನ್ನೇ ಹಾಕ್ತಾಯಿದ್ದಾರೆ. ಸೊ ಹಾಗಾಗಿ ಹೆಚ್ಚು ಹಾರಗಳನ್ನ ಮಾಡ್ತಾಯಿದ್ದಾರೆ. ಇನ್ನು ಒಂದು ಕಡೆ ಹೋಲ್ಸೇಲು ಅಂದರೆ ಒಂದು ಕಡೆ KG ಕಡೆನೇ ತೊಗೋಬೇಕು, ಇನ್ನೊಂದು ಕಡೆ ಗ್ರಾಮ್ ಲೆಕ್ಕದಲ್ಲಿ ಕೊಡ್ತಾರೆ. ಅಂದರೆ 100 ಗ್ರಾಮ್ ಬೇಕಂದ್ರೆ ತೊಗೋಬೋದು. ನಾನು ಯೂಶ್ವಲಿ ಮಲ್ಲಿಗೆ ಹೂ ತೊಗೋಬೇಕು ಅಂದರೆ 100 ಗ್ರಾಮೇ ತೊಗೊಳ್ಳೋದು, ಅಷ್ಟೇ ಸಾಕು. ಸೊ ಅದಕ್ಕೆ ನಾನು ಸ್ವಲ್ಪ ಕನಕಾಂಬರ, ಸ್ವಲ್ಪ ಸೊಪ್ಪು ಎಲ್ಲ ಸೇರಿಸಿ ಕಟ್ಟಿದ್ರೆ ಸೊ ನನಗೆ 1.5ರಿಂದ 2 ಮಾರು ಅದೇ ಹೂವು ಆಗುತ್ತೆ ಸಾಕು ಅಂಥೇಳಿ. ಇನ್ನು ಈ ಕಡೆ ಇಲ್ಲಂತೂ ಎಲ್ಲ ಥರ ಹೂಗಳು ಚೆನ್ನಾಗಿರುತ್ತೆ. ಬಟ್ ನೋಡಿ ತೊಗೋಬೇಕು. ಕೆಲವೊಂದು ಸಲ ಎಲ್ಲ ಮಿಕ್ಸ್ ಮಾಡಿಬಿಟ್ಟಿರ್ತಾರೆ. ಈಗಂತೂ ಎಲ್ಲ ಟ್ರಿಕ್ಸು ಯೂಸ್ ಮಾಡ್ತಾಯಿದ್ದಾರೆ. ಏನು ಅಂದರೆ ರೋಸ್ಗೆ ಕಲರ್ ಲೈಟ್ಗಳನ್ನ ಹಾಕೋದು. ಆ ಲೈಟ್ಗಳು ಬೀಳೋದ್ರಿಂದ ಏನಾಗುತ್ತೆ ಗೊತ್ತೇ ಆಗೋದಿಲ್ಲ. ಇನ್ನು ಅಲ್ಲಿಂದ ಮುಗಿಸ್ಕೊಂಡು ಸೊ ಮನೆಗೆ ಬಂದೆ. ಮನೆಯಲ್ಲಿ ಬಿಸಿ ಬಿಸಿ ಪಲಾವ್, ಚಿಲ್ಲಿ ಚಿಕನ್ನು ಊಟ ಮುಗಿಸ್ಕೊಂಡು ಸೊ ಇವತ್ತು ರಮ್ಯವ್ರ ಮನೆಗೆ ಬಂದೆ. ಸೊ ರಮ್ಯನ ಕಡೆಯಿಂದನೇ ಒಂದು ಗಿಫ್ಟು ಬಂದಿದ್ದು. ಸೊ ಫಸ್ಟು ಗಿಫ್ಟು ಬಂದು ಗಣೇಶ. ನಾನೇ ಪರ್ಚೇಸ್ ಮಾಡಿದ್ದು, ಬಟ್ 2 ಗಣೇಶನ ತೊಗೊಂಡಿದ್ದೆ. ಅದರಲ್ಲಿ ಯಾವುದು ಅಂತ ಗೊತ್ತಿರಲಿಲ್ಲ. ಸೊ ನನಗೆ ಯಾವ್ದು ಬರುತ್ತೆ ನೋಡೋಣ, ಕ್ಯೂರಿಯಾಸಿಟಿ ಇದೆ ನನ್ನ ಒಂದು ಗಣೇಶ ಯಾವುದು ಅನ್ನೋದು. ಯಾಕೆಂದರೆ 2 ಗಣೇಶ ತೊಗೊಂಡಿದ್ದೆ. ಸೊ ನನಗೆ ಒಂದು ವೈಟ್ ಪೇಟ ಗಣೇಶ, ಸೊ ಅವ್ರಿಗೆ ಗೋಲ್ಡನ್ ಇರುವಂತಹ ಗಣೇಶ. ಇನ್ನೊಂದು ಬುದ್ಧ. ಸೊ ಇಬ್ಬರು ಏನು ಮಾಡಿದ್ವಿ, ಒಬ್ರಿಗೊಬ್ರು ಕೊಟ್ವಿ. ಸೊ ನಾನೊಂದು ಬುದ್ಧ ತೊಗೊಂಡೆ, ಅವರೊಂದು ಬುದ್ಧ ಕೊಟ್ಟರು. ಸೊ ನನಗೆ ಕುಬೇರ ಹಣದು ಒಂದು ಪೆಟ್ಟಿ ಮೂಟೆ ಏನಿದೆ ಹೊತ್ಕೊಂಡು ಹೋಗ್ತಾ ಇರೋದು ಬಂದಿದೆ. ಸೇಮ್ ಇಬ್ರಿಗೂ ಬಂದಿದೆ. ಇಬ್ರಿಗೂ ಒಂದೇ ಥರ ಬಂದಿರೋದು ನೋಡಿ, ಖುಷಿ ಆಯಿತು. ಇನ್ನು ಗಣೇಶ ವಿಗ್ರಹಗಳು ಕೂಡ ಅಷ್ಟೇ, ಇಬ್ಬರು ಒಂದೊಂದು ತೊಗೊಂಡಿದ್ವಿ. ಬಟ್ ಇಬ್ಬರಿಗೂ ಚೆನ್ನಾಗಿ ಬಂದಿದೆ. 2 ಚೆನ್ನಾಗಿದೆ, ಕ್ಯೂಟಾಗಿದೆ.